ಮಲ್ಕಾಜ್ಗಿರಿಯಲ್ಲಿ ಐಪಿಎಸ್ ಅಧಿಕಾರಿ ಸುಮತಿಯವರ ಅಂಡರ್ ಕವರ್ ಆಪರೇಷನ್. ಸಾಮಾನ್ಯ ಮಹಿಳೆಯಂತೆ ವೇಷ ಧರಿಸಿ ರಸ್ತೆಗಿಳಿದ ಕಮಿಷನರ್. ಮಧ್ಯರಾತ್ರಿ 12:30ರಿಂದ ಮುಂಜಾನೆ 3:30ಯವರೆಗೆ ಯಾವುದೇ ಪೊಲೀಸ್ ಭದ್ರತೆ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಒಬ್ಬರೇ ನಿಲ್ಲುವ ಮೂಲಕ ಮಹಿಳೆಯರು ಎದುರಿಸುವ ನೈಜ ಸವಾಲುಗಳನ್ನು ಕಮಿಷನರ್ ಕಣ್ಣಾರೆ ಕಂಡಿದ್ದಾರೆ. ಕೇವಲ 3 ಗಂಟೆಗಳ ಈ ಕಾರ್ಯಾಚರಣೆಯಲ್ಲಿ ಸುಮಾರು 40 ಮಂದಿ ಪುರುಷರು ಕಮಿಷನರ್ ಬಳಿ ಬಂದು ಅಸಭ್ಯವಾಗಿ ವರ್ತಿಸಲು ಯತ್ನಿಸಿದ್ದು, ಇವರಲ್ಲಿ ಹೆಚ್ಚಿನವರು ಮದ್ಯ ಹಾಗೂ ಮಾದಕ ದ್ರವ್ಯದ ಅಮಲಿನಲ್ಲಿದ್ದರು ಎಂದು ತಿಳಿದು ಬಂದಿದೆ. ಅಸಭ್ಯವಾಗಿ ವರ್ತಿಸಿದವರಲ್ಲಿ ಕೇವಲ ಕಿಡಿಗೇಡಿಗಳಷ್ಟೇ ಇರದೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥ ವೃತ್ತಿಪರರು ಕೂಡ ಸೇರಿದ್ದು ಮಹಿಳಾ ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳ ಮೂಡಿಸಿದೆ. ಗುರುತಿಸಲಾದ 40 ಮಂದಿಯ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಕೇಸ್ ದಾಖಲಿಸುವ ಬದಲು ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ಮಹಿಳೆಯರೊಂದಿಗೆ ಗೌರವಯುತವಾಗಿ ವರ್ತಿಸುವ ಬಗ್ಗೆ ಕಟ್ಟುನಿಟ್ಟಿನ ಕೌನ್ಸಿಲಿಂಗ್ ನಡೆಸಲಾಗಿದೆ. ತೆಲಂಗಾಣ ಕೆಡರ್ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದ ಸುಮತಿಯವರು ಇದೀಗ ಮಲ್ಕಾಜ್ಗಿರಿಯಲ್ಲಿ ಮಹಿಳೆಯರ ರಕ್ಷಣೆಗೆ ಹೊಸ ಭರವಸೆ ಮೂಡಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.